ನಾನು ರೋಬಸ್ಟಾ ಅಂತ ಬಂದಾಗ ವಿ ಹ್ಯಾವ್ ಟ್ರೈಡ್ ಔಟ್ ಬೇರೆ ಬೇರೆ ಸ್ಪೇಸಿಂಗ್ನ ಟ್ರೈ ಮಾಡಿದ್ದೀನಿ. ಸೊ ಒಂದು 3 to 4 ಸ್ಪೇಸಿಂಗ್ ಟ್ರೈ ಮಾಡಾದ್ಮೇಲೆ ಐ ಕಮ್ ಟು ಕನ್ಕ್ಲೂಷನ್, ಈ ಸ್ಪೇಸಿಂಗ್ ಏನ್ ಮಾಡಿದ್ದೀನಿ, ಇದು ಈ ವರ್ಷ ನಾನು ಏಪ್ರಿಲ್ ಅಲ್ಲಿ ರೀಪ್ಲಾಂಟ್ ಮಾಡಿದ್ದು. ಈ ಸ್ಪೇಸಿಂಗ್ ಏನ್ ಮಾಡಿದೆ, ದಿಸ್ ಇಸ್ 12x10, 12 ವಿಡ್ತ್ ಇದೆ, ಗಿಡದಿಂದ ಗಿಡಕ್ಕೆ 10 ಇದೆ, ಪ್ಲಸ್ ಜಿಗ್ಜಾಗ್ ಪ್ಲಾಂಟಿಂಗ್ ಮಾಡಿದ್ದೀನಿ. ದಿಸ್ ಸ್ಪೇಸಿಂಗ್ ಇಸ್ ವೆರಿ ಐಡಿಯಲ್. ನೀವು ಇದ್ರಲ್ಲಿ ಅಬ್ಸರ್ವ್ ಮಾಡಿದ್ರೆ ಇದರಲ್ಲಿ 3 ಥರದ ಗಿಡನೂ ಇದೆ. ನಿಮಗೆ ಸೀಡೆಡ್ ಪ್ಲಾಂಟ್ಸ್ ಬೇಕು ಅಂತಂದ್ರೆ ಅಲ್ಲಿದೆ ನೋಡಿ, ಅದು ಸೀಡೆಡ್ ಪ್ಲಾಂಟ್ಸ್. ಒಂದು ಪಿಟ್ಟಿಗೆ 2 ಪ್ಲಾಂಟ್ಸ್ ಹಾಕಿದ್ದೀನಿ. ಇವಾಗ ಇದು ನೋಡಿದ್ರೆ ಸೇಮ್ ಟೈಮಲ್ಲಿ ಪ್ಲಾಂಟಿಂಗ್ ಮಾಡಿರೋದು ಗ್ರಾಫ್ಟೆಡ್ ಪ್ಲಾಂಟ್. ಇದು ಇಫ್ ಯು ಅಬ್ಸರ್ವ್ ಇಲ್ಲೆಲ್ಲ ಗ್ರಾಫ್ಟೆಡ್ ಕಾಣಿಸುತ್ತೆ ನಿಮಗೆ. ಸೊ ಇದು ಗ್ರಾಫ್ಟೆಡ್ ಪ್ಲಾಂಟ್, ಸೀಡೆಡ್ ಪ್ಲಾಂಟ್ಸ್. ನೆಕ್ಸ್ಟ್ ಇದೇ ಬ್ಲಾಕ್ ಅಲ್ಲಿ ನಿಮಗೆ ಅಲ್ಲಿ ದೂರದಲ್ಲಿ ಅಬ್ಸರ್ವ್ ಮಾಡಿದ್ರೆ ಕ್ಲೋನಲ್ ಪ್ಲಾಂಟ್ಸ್ ಇದೆ. ಸೊ ಯು ಕ್ಯಾನ್ ಲಿಟ್ರಲಿ ಕಂಪೇರ್ ಹೌ ಇಸ್ ದ ಪರ್ಫಾರ್ಮೆನ್ಸ್ ಆಫ್ ಸೀಡೆಡ್ ಪ್ಲಾಂಟ್ ವರ್ಸಸ್ ಗ್ರಾಫ್ಟೆಡ್ ಪ್ಲಾಂಟ್ ವರ್ಸಸ್ ಕ್ಲೋನಲ್ ಪ್ಲಾಂಟ್. ಅದ್ರ ಜೊತೆಗೆ ಮತ್ತೊಂದು ಏನ್ ಮಾಡಿದ್ದೀನಿ ಅಂದ್ರೆ ಐ ಟ್ರೈ ಟು ಇಂಟಿಗ್ರೇಟ್ ಪೆಪ್ಪರ್ ಮತ್ತೆ ಮ್ಯಾಂಗೋಸ್ಟೀನ್. ನೀವು ಇದರಲ್ಲಿ ಅಬ್ಸರ್ವ್ ಮಾಡಿದ್ರೆ 4 ಲೈನ್ಸ್ ಆಫ್ ರೋಬಸ್ಟಾ ಇದೆ. ಒಂದು ಲೈನು ಸಿಲ್ವರ್ ಓಕ್ ಜೊತೆಗೆ ಪೆಪ್ಪರ್ ಮತ್ತೆ ಮ್ಯಾಂಗೋಸ್ಟೀನ್ ಇಂಟಿಗ್ರೇಟ್ ಮಾಡಿದ್ದೀನಿ. ಸೊ ಎವ್ರಿ ಪರ್ ಎಕರ್ ಇದರಲ್ಲಿ ಆಲ್ಮೋಸ್ಟ್ 350 ರೋಬಸ್ಟಾ ಪ್ಲಾಂಟ್ಸ್ ಕೂರುತ್ತೆ, ಆಲ್ಮೋಸ್ಟ್ ಕ್ಲೋಸ್ ಟು 180 to 190 ಪೆಪ್ಪರ್ ಪ್ಲಾಂಟ್ಸ್ ಕೂರುತ್ತೆ, 40 ಮ್ಯಾಂಗೋಸ್ಟೀನ್ ಪ್ಲಾಂಟ್ಸ್ ಕೂರುತ್ತೆ. ಮತ್ತೆ ಜಸ್ಟ್ ಬಾರ್ಡರ್ ಕ್ರಾಪ್ ಆಗಿ ನಾನು ಅರೆಕನಟ್ ಯೂಸ್ ಮಾಡಿದ್ದೀನಿ, ಅರೌಂಡ್ 70 ಅರೆಕನಟ್ ಪ್ಲಾಂಟ್ಸ್ ಕೂರುತ್ತೆ. ಸೊ ಈ ಬ್ಲಾಕ್ ಅಲ್ಲಿ ಹೆಂಗೆ ಅಂತಂದ್ರೆ ಇಟ್ಸ್ ಯು ಆರ್ ಗ್ರೋಯಿಂಗ್ 4 crops ಬಟ್ ಇಂಡಿಪೆಂಡೆಂಟ್ ಆಫ್ ಈಚ್ ಅದರ್. ಆ ತರ ಇದನ್ನು ಬಂದು ನೀವು ನೋಡ್ಬೋದು. ಎಸ್ಪೆಷಲಿ ಯಂಗ್ ಪ್ಲಾಂಟರ್ಸ್ ಯಾರ್ಯಾರು ಮತ್ತೆ ರೀಪ್ಲಾಂಟ್ ಮಾಡಬೇಕು ಅಂತ ಅನ್ಕೊಂತಿದ್ದಾರೆ, ಫಾರ್ ದೆಮ್ ಇಟ್ ವಿಲ್ ಬಿ ಅ ವೆರಿ ಗುಡ್ ಲರ್ನಿಂಗ್ ಎಕ್ಸ್ಪೀರಿಯನ್ಸ್. ಇದೊಂದು ಬೇರೆ ತರ ಗ್ರಾಫ್ಟಿಂಗ್. ನೀವು ಇಫ್ ಯು ಲುಕ್ ಅಟ್ ದಿಸ್ ಪ್ಲಾಂಟ್, ದಿಸ್ ವಿಲ್ ನೆವರ್ ಗ್ರೋ ಟಾಲ್. ಇದು ಯಾವತ್ತೂ ಉದ್ದ ಬೆಳೆಯಲ್ಲ. ಯಾಕೆ ಅಂತಂದ್ರೆ ದೇರ್ ಆರ್ 2 types ಆಫ್ ಶೂಟ್ಸ್, ಒಂದು ಆರ್ಥ್ರೋಟ್ರೋಪಿಕ್ ಮತ್ತೆ ಪ್ಲಾಜಿಯೋಟ್ರೋಪಿಕ್ ಅಂತ ಹೇಳ್ಬಿಟ್ಟು. ಇದರಲ್ಲಿ ನೀವು ನೋಡಿದ್ರೆ ಆರ್ಥ್ರೋಟ್ರೋಪಿಕ್ ಶೂಟ್ಸ್ ಅಂದ್ರೆ ಕಂಚಿಗರಿಗೆ ಸೈಡ್ ಹೋಗೋ ಶೂಟ್ಸ್, ಇದು ಬೇರೆ ಗಿಡದ್ದು ಸೈಡ್ ಹೋಗೋ ಶೂಟ್ಸ್ ನ ಗ್ರಾಫ್ಟ್ ಮಾಡಿರೋದು. ಇದ್ರಲ್ಲಿ ನಿಮ್ಗೆ ಹೆಂಗ್ ಬರುತ್ತೆ ಅಂತಂದ್ರೆ ಓನ್ಲಿ ಸ್ಪ್ರೆಡ್ ಆಗೋದು ನಿಮ್ಗೆ ಬರೀ ಸೈಡ್ ವೈಸ್. ಇದು ಈ ತರ ಗ್ರಾಫ್ಟಿಂಗ್ ಯಾರಿಗೆ ಹೆಲ್ಪ್ ಆಗುತ್ತೆ ಅಂತಂದ್ರೆ ಹಳೆ ಎಸ್ಟೇಟ್ ನ ಯಾರು ರೀಪ್ಲಾಂಟ್ ಮಾಡ್ಬೇಕು ಅಂತ ಅನ್ಕೊಂಡು, ನಾಟ್ ರೀಪ್ಲಾಂಟ್, ಯಾರು ಗ್ರಾಫ್ಟ್ ಮಾಡ್ಬಿಟ್ಟು ಒಂದೇ ವರ್ಷದಲ್ಲಿ ನೀವು ವಾಪಸ್ ಅಪ್ ಟು ಪ್ರೊಡಕ್ಟಿವ್ ತರಬೇಕು ಅಂತ ಇದ್ರೆ ನಿಮ್ಗೆ ಈ ಗ್ರಾಫ್ಟಿಂಗ್ ಯೂಸ್ ಮಾಡ್ಬೋದು ಫಾರ್ 2 reasons. ಗ್ರಾಫ್ಟಿಂಗ್ ಶೂಟ್ಸ್ ಅಥವಾ ನಿಮ್ಗೆ ಸಿಯಾನ್ಸ್ ಏನಿದೆ ಅದು ಎಕ್ಸಸ್ ಆಗಿ ಸಿಗುತ್ತೆ ಒಂದೇ ಗಿಡದ್ದು. ಇವಾಗ ಇಫ್ ಯು ಟೇಕ್ ಇದೊಂದು ಪ್ಲಾಂಟ್ ತಗೊಂಡ್ರೆ ನಿಮ್ಗೆ ಇದೊಂದು ರೆಕ್ಕೆಲೇನೆ ನಂಗೆ ಒಂದು 10 ಗ್ರಾಫ್ಟಿಂಗ್ ಶೂಟ್ ಸಿಕ್ಬಿಡುತ್ತೆ, ಅಂದ್ರೆ ಸಿಯಾನ್ ಸಿಗುತ್ತೆ. ಸೊ ದ ಗ್ರಾಫ್ಟಿಂಗ್ ವಿಲ್ ಬಿ ಈಸಿಯರ್. ಮತ್ತೆ ನಿಮ್ಗೇನು ಅಂತಂದ್ರೆ ಗಿಡ ಎತ್ತರ ಅಥವಾ ಇದಾಗಲ್ಲ, ಹಂಗೆ ಬುಷಿಯಾಗಿ ಸೈಡಲ್ಲಿ ಬೆಳೆಯುತ್ತೆ. ವಿತಿನ್ 2 years, ಇದು ಲಾಸ್ಟ್ 1 year ಆಯ್ತು ನಾನು ಗ್ರಾಫ್ಟ್ ಮಾಡ್ಬಿಟ್ಟು, ನಿಮ್ಗೆ 1 year ಈ ಗ್ರೋತ್ ಸಿಗುತ್ತೆ. ವಿತಿನ್ 2 years ಇಟ್ ವಿಲ್ ಬಿ ಪ್ರಾಪರ್ಲಿ ಪ್ರೊಡಕ್ಟಿವ್. ಸೊ ಇದು ತುಂಬಾ ಬೇರೆ ತರ ಗ್ರಾಫ್ಟಿಂಗು ನೋಡ್ಬೋದು. ಅರೇಬಿಕಾ ಮತ್ತೆ ರೋಬಸ್ಟಾ ಅಲ್ದಲೆ ವಾಟ್ ಐವ್ ಟ್ರೈ ಟು ಡೂ ಇಸ್ ಐವ್ ಆಲ್ಸೋ ಟ್ರೈ ಟು ಇಂಟರ್ಕ್ರಾಪ್ ಒಂದ್ ಸ್ವಲ್ಪ ಈ ಎಕ್ಸಾಟಿಕ್ ಫ್ರೂಟ್ಸ್ ನಾ ಇಂಟಿಗ್ರೇಟ್ ಮಾಡ್ತಾ ಇದ್ದೀನಿ. ಅದರಲ್ಲಿ ತುಂಬಾ ಮೇಜರ್ ಆಗಿ ನಮ್ಮ ತೋಟದಲ್ಲಿ ನೀವು ನೋಡಕ್ಕೆ ಬರೋದು ಮ್ಯಾಂಗೋಸ್ಟೀನ್. ಇದು ಒಂದು 3 year old ಪ್ಲಾಂಟ್, ಪ್ಲಸ್ ಪ್ಲಾಂಟಿಂಗ್ ಮಾಡಿ 2 years ಆಗಿದೆ. ಆಲ್ಮೋಸ್ಟ್ 6 feet, ನನ್ಕಿಂತ ಒಂದ್ ಸ್ವಲ್ಪ ಉದ್ದ ಇದೆ. ಸೊ ಇದೆಲ್ಲ ನಿಮಗೆ 5 years ಪ್ಲಾಂಟ್. ಈ ತರದ್ದು ಮ್ಯಾಂಗೋಸ್ಟೀನ್ ಪ್ಲಾಂಟ್ಸ್ ನ ನೋಡ್ಬೋದು. ಹೌ ಡು ಯು ಇಂಟಿಗ್ರೇಟ್ ನಮ್ಮ ಕರೆಂಟ್ ಎಸ್ಟೇಟ್ಸ್ಗೆ ಮ್ಯಾಂಗೋಸ್ಟೀನ್ ನ ಯಾವ ತರ ಇಂಟಿಗ್ರೇಟ್ ಮಾಡ್ಬೋದು ಅಂತ ಹೇಳ್ಬಿಟ್ಟು. ದಲ್ದಲ್ಲೇ ಒಂದ್ ಸ್ವಲ್ಪ ರಂಬುಟಾನ್ ಇದೆ. ಇಟ್ಸ್ ನಾಟ್ ಅ ಬಿಗ್ ಇದು, ಬಟ್ ವಿ ಹ್ಯಾವ್ ಆಲ್ಸೋ ಟ್ರೈ ಟು ಇನ್ಕಾರ್ಪೊರೇಟ್ ರಂಬುಟಾನ್. ಅದ್ರ ಜೊತೆಗೆ ಹನಿ ಬೀಸ್ ಕೂಡ ಏನೋ ಇದೆ, ಅದನ್ನ ಹೆಂಗೆ ಇದು ಮಾಡೋದು ಅಂತ ಹೇಳ್ಬಿಟ್ಟು. ಅದಲ್ದಲ್ಲೇ ನಿಮ್ಗೆ ಮೇಜರ್ ಆಗಿ ಪೆಪ್ಪರ್ ಕೂಡ ನೋಡ್ಬೋದು. ಪೆಪ್ಪರ್ ಅಲ್ಲಿ ವಿ ಹ್ಯಾವ್ ಟ್ರೈ ಟು ಇಂಟಿಗ್ರೇಟ್ ಗೋ ಅವೇ ಫ್ರಮ್ ಪನಿಯೋರ್ ಸೀರೀಸ್. ಬೇರೆ ವೆರೈಟೀಸ್ ನ ಇವಾಗ ಇನ್ಕ್ಲೂಡ್ ಮಾಡಿ we have been able to get some better progress, especially initial growth. ಅದ್ರ ಬಗ್ಗೆ ಕೂಡ it will be a very good discussion.